ಅಪ್ಪವ್ರೆ ಇಲ್ಲಿ ಭಕ್ತಾದಿಗಳು ಯಾವ ಯಾವ ಭಾಗದಿಂದ ಬರ್ತಾರಪ್ಪ? ಈ ಕಡೆ ಇಲ್ಲಿಂದ ಕರ್ನಾಟಕ ಮತ್ತೆ ಇಲ್ಲಿ ಮಹಾರಾಷ್ಟ್ರ, ಆಂಧ್ರ ಬಹಳ ಜನಸಂಖ್ಯೆ ಐತಿ. ಗಂಗಾಧರ ಶಿವಾಚಾರ್ಯರು ಸಂಚಾರಿಗಳಿದ್ರು. ಸಂಚಾರಿ ಅಂದ್ರೆ ದಿನ ಒಂದ್ ಊರಾಗ ಅವ್ರು ವಸ್ತಿ ಮಾಡ್ತಿದ್ರು. ಹಂಗಾಗಿ ವಿಶೇಷ ರೂಪದಲ್ಲಿ ಪ್ರತಿ ಜಿಲ್ಲಾದೊಳಗ ಅದಾರ. ಏನಪ್ಪಾ ಈಗ ಹೈದರಾಬಾದ್ ಅಲ್ಲಿ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಬಿಜಾಪುರ, ಆ ಕಡೆ ಕರ್ನಾಟಕ, ನಮಗೊಂದು ಅರ್ಧ ಉತ್ತರ ಕರ್ನಾಟಕ ಎಲ್ಲಾ ಸಂಪೂರ್ಣವಾಗಿ ನಮ್ಗೆ ಈ ಕಡೆ ಸಿಂಧನೂರು, ಬಳ್ಳಾರಿ ತನೂ ಬರ್ತಾರ. ಈ ಕಡೆ ಆಂಧ್ರ, ನಮ್ಮ ಹೈದರಾಬಾದ್. ಯಾಕಂದ್ರೆ ಅವರು ಬಹಳ ಸಂಚಾರಿಗಳಿದ್ರು. ಅವ್ರ ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ ಅವರು ಇಷ್ಟಲಿಂಗ ಪೂಜೆಗೆ ಪ್ರಾಮುಖ್ಯತೆ ಕೊಡ್ತಿದ್ರು. ಹೌದ್ರಪ್ಪ, ಮೂರು ಬಾರಿ ದಿನದಲ್ಲಿ ಮೂರು ಟೈಮ್ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮ್ ಪೂಜಾ, 3 ಟೈಮ್ 3 ಹೊತ್ತು 1 ಮನೆಯೊಳಗೆ ಪೂಜೆ ಮಾಡೋರು. ಎಲ್ಲೇ ಇರ್ಲಿ ಅವರು 3 ಹೊತ್ತು ಪೂಜಾ. ಆ ಪೂಜೆ ಮಾಡ್ಬೇಕಾದ್ರೂ ಪ್ರತಿ ಮನೆಯೊಳಗೆ ಪ್ರತಿ ಒಬ್ಬರಿಗೆ ಲಿಂಗ ಧಾರಣೆ ತಪ್ಪದೆ ಇರ್ಬೇಕು ಅನ್ನೋದು ಒಂದು ಅವ್ರ ಉದ್ದೇಶ ಇರ್ತಿತ್ತು. ಅವ್ರು ಎಲ್ಲಿಗೆ ಹೋಗ್ಲಿ, ಇಲ್ಲ ಅಂದ್ರೂ ಲಿಂಗ ಕಟ್ಟಿ ಅವ್ರ ಮುಂದೆ ಲಿಂಗ ಹಾಕೋರಿ, ಪೂಜೆ ಮಾಡ್ರಿ. ಆ ವಿಶೇಷ ರೂಪದಲ್ಲಿ ಲಿಂಗ ಅಂದ್ರೆ ವೀರಶೈವ ಧರ್ಮ ಅಂದ್ರೆ ಇದು ಲಿಂಗನೇ ಮೂಲ. ಏನ್ ಶಾಸ್ತ್ರ ಏನ್ ಹೇಳ್ತದ, ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯಂತಿ ಸದಾಚರಂ. ಲಿಂಗಭಾಯ ಶಾಸ್ತ್ರ ಹೇಳ್ತಂದ್ರೆ ಪ್ರಪಂಚ ಏನು ಲಿಂಗದಾಗೆ ಅದ, ಪ್ರಪಂಚ ಕಾಣದೆಲ್ಲ ಲಿಂಗ ರೂಪದಾಗೆ ಅದ ಅಂತೇಳಿ ಅವ್ರ ಗುರುಗಳ ಭಾವನೆ ಇತ್ತು. ಹಂಗಾಗಿ ಪ್ರತ್ಯೇಕವಾಗಿ ಅವರು ಬಹಳ ಶ್ರಮ ಪಟ್ಟರು. ಅದು ಕರ್ನಾಟಕಕ್ಕಿಂತ ಈ ತೆಲಂಗಾಣ ಭಾಗ ಏನು ಸಂಗಾರೆಡ್ಡಿ, ರಂಗಾರೆಡ್ಡಿ, ಮಹಿಮ್ನಗರ್, ಮೇದಕ್ ಜಿಲ್ಲಾ, ಈ 4 ಜಿಲ್ಲಾದಾಗ ಮೊದಲು ವೀರಶೈವರು ಇದ್ರು, ಇಲ್ಲಂತಲ್ಲ. ಅವ್ರಿಗೆ ಲಿಂಗಾಚರಣೆ ಬಹಳ ಕಡಿಮೆ ಇತ್ತು. ವಿಶೇಷ ರೂಪದಲ್ಲಿ ಯಾವಾಗ ನಮ್ಮ ಈ ಕಡೆ ಗುರುಗಳು ಬಂದ್ರಲ್ಲ, ಅವಾಗಲಿಂದ ಪ್ರತಿಯೊಬ್ಬರು ಲಿಂಗ ಹಾಕೋರು, ವಿಭೂತಿ ಹಚ್ಚೋರು, ಗುರುದೀಕ್ಷೆ ತಗೋರು. ಇಲ್ಲಂತಂದ್ರೆ ಈ ಕಡೆ ಈ ಪ್ರಾಂತಕ್ಕೆ ಗುರುಗಳಾಗ್ಲಿ, ಜಗದ್ಗುರುಗಳಾಗ್ಲಿ ಬಹಳ ಕಡಿಮೆ ಪರಿಚಯ ಇತ್ತು. ಹೌದ್ರಿ. ಈಗಪ್ಪ ಇನ್ನೊಂದೇನಂದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಕೂಡ ಇಷ್ಟಲಿಂಗ ಪೂಜೆಗೆ ಬಹಳ ಮಹತ್ವನ ಹೇಳಿದ್ದಾರೆ ನಮ್ಮ ವೀರಶೈವ ಧರ್ಮದಲ್ಲಿ. ಅಂತ ಸಿದ್ಧಾಂತ ಶಿಖಾಮಣಿಯ ಕೆಲಸವನ್ನ ಅಚ್ಚುಕಟ್ಟಾಗಿ ನಮ್ಮ ಕರ್ನಾಟಕ ಮತ್ತು ತೆಲಂಗಾಣ ಭಾಗದಲ್ಲಿ ಯಾರಾದರೂ ಪಾಲಿಸಿದ್ರಪ್ಪ ಅಂದ್ರೆ ಅದು ಗಂಗಾಧರ ಅಪ್ಪರ್ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಜಂಗಮರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಸಂಚಾರ ಮಾಡೋದು, ಸಮಾಜದಲ್ಲಿ ಇರ್ತಕ್ಕಂತ ಜನರನ್ನ ಎಚ್ಚರಗೊಳಿಸುವಂತದ್ದೇ ಜಂಗಮರ ಕೆಲಸ. ಜಂಗಮ ಉದ್ದೇಶನೇ ಅದು. ಅಲ್ಲಿರ್ತಕ್ಕಂಥ ಜನರಲ್ಲಿರ್ತಕ್ಕಂಥ ಪೂಜಾ ಕೈಂಕರ್ಯ ಆಗಿರ್ಬೋದು, ಅವರ ಸಂಸ್ಕೃತಿ ಆಗಿರ್ಬೋದು, ಅಂತ ಕೆಲಸಗಳನ್ನ ಅಪ್ಪವ್ರು ಬಹಳ ಮಾಡಿದಾರಪ್ಪ. ಆ ಭಾಗದಾಗ ನಮ್ಮ ಕರ್ನಾಟಕದ ಭಾಗದಲ್ಲಿ ಕೂಡ ಅವರ ಸೇವೆ ಬಹಳ ಅನನ್ಯ ಅಪ್ಪ. ಅಂತ ಅವರು ಇಲ್ಲಿ ನಮ್ಮ ಆಂಧ್ರ ತೆಲಂಗಾಣದಲ್ಲಿ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ನಮ್ಗೆ ಹೆಮ್ಮೆ ವಿಷಯ ಅಪ್ಪ. ಇನ್ನೊಂದೇನಪ್ಪ ಅಂದ್ರಪ್ಪ, ನೀವು ಕರ್ನಾಟಕದವರಾಗಿ ಕೂಡ ಇಲ್ಲಿ ನಮ್ಮ ಕರ್ನಾಟಕದ ನಮ್ಮ ಯಾದಗಿರಿ ಜಿಲ್ಲೆಯವರಾಗಿ ಕೂಡ ಇಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಬಂದು ಇಲ್ಲಿಯ ಜನರನ್ನ ಒಗ್ಗೂಡಿಸಿ ಇಲ್ಲಿ ಭಕ್ತರಲ್ಲಿ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ರಪ್ಪ. ಅದು ನಿಮ್ಗ ಯಾವ ರೀತಿ ಸವಾಲಾಗಿತ್ತಪ್ಪ? ಮೂಲ ಏನಂತಂದ್ರೆ ನಮ್ಗೆ ಗುರುಗಳದೇ ಆಶ್ರಯ. ಯಾಕಂತಂದ್ರೆ ಗುರುಗಳು ಅನ್ನೋರು ಸಂಸ್ಕಾರ ಭಕ್ತರಿಗೆ ಕೊಡೋದ್ರಲಿಂದ ಅವ್ರಿಗೆ ನಮ್ಮ ಮೇಲೆ ಇರೋಂತ ಭಕ್ತರಿಗೆ ಪ್ರೇಮನೇ ದೊಡ್ಡದು. ಯಾಕಂತಂದ್ರೆ ಸಂಸ್ಕಾರ ಇತ್ತಂದ್ರೆ ಪ್ರತಿಯೊಬ್ಬ ಮನುಷ್ಯ ಸಹಜವಾಗಿ ಬದುಕ್ತಾರೆ. ಹೌದಿಲ್ಲ? ಆಚಾರ ವಿಚಾರ ಇತ್ತಪ್ಪ ಅಂದ್ರೆ ಗುರುಗಳಿಗೆ ಅನುವಾಗಿ ಇದ್ರು ಅವ್ರು ನಮ್ಗೆಲ್ಲ ಅಡ್ಜಸ್ಟ್ ಆಗಿ. ಈಗ ಗುರುಗಳಿಗೆ ಅಡ್ಜಸ್ಟ್ ಆಗಿದ್ದಿಲ್ಲಪ್ಪ ಅಂದ್ರೆ ಇವತ್ತಿನ ನಾವು ಭಕ್ತರೊಳಗೆ ಒಡವಾಟನೆ ಮಾಡೋದು ಆಗ್ತಿಲ್ಲ. ಇವತ್ತಿನ ಭಕ್ತರ ಆಶೆನ ಹೆಂಗದಪ್ಪ ಅಂತಂದ್ರೆ ನಮ್ ಗುರುಗಳು ಹೆಂಗನಿರ್ಲಿ, ಫಸ್ಟ್ ದೊಡ್ಡ ಗುರುಗಳು ಹೆಂಗಿದ್ರು, ಲಿಂಗ ಪೂಜೆ 3 ಟೈಮ್ ಪೂಜಾ, ಪ್ರಸಾದ, ನಮ್ ಭಕ್ತರ ಮನೆಗ್ ಬರೋದು, ವಿಭೂತಿ ಕೊಡೋಂತ ವಿಚಾರದೊಳಗಾಗ್ಲಿ. ಯಾಕಂತಂದ್ರೆ ಈಗ ಭಕ್ತರಿಗೆ ಬೇಕಾದ ಆಸ್ತಿ, ಅಂತಸ್ತು, ಸಂಪತ್ತು, ವಿದ್ಯಾ ಎಲ್ಲಸೂ ಅದಾವ. ಅವ್ರಿಗೆ ಮೂಲ ಉದ್ದೇಶ ಏನು? ಸಂಸ್ಕಾರ ಬೇಕು. ಸಮಯ ತಕ್ಕಂತ ಅವ್ರಿಗೆ ಸಂಸ್ಕಾರ ಬೇಕು, ವಿಚಾರ ಬೇಕು. ಅವ್ರಿಗೆ ನಾವ್ ಏನ್ ಕಲಿಸ್ತೀವಿ ಅನ್ನೋದೇ ಬೇಕು. ಯಾಕಂತಂದ್ರೆ ಇವತ್ ನಾಳೆ ಎಲ್ಲರೂ ಸಿಗ್ತದವ್ ಬಜಾರ್ದೊಳಗೆ, ಆದ್ರೆ ಸಂಸ್ಕಾರ ಸಿಗೋದಿಲ್ಲ. ಈಗ ಲಿಂಗ ಪೂಜೆ ಕಲಿಸ್ಬೇಕು, ಒಬ್ರಿಗೆ ಲಿಂಗ ಕೊಡ್ಬೇಕು, ಒಬ್ರಿಗೆ ಭಸ್ಮ ಕೊಡ್ಬೇಕು, ಒಬ್ರಿಗೆ ಇಲ್ಲಿ ನಾವು ಲಿಂಗ ದೀಕ್ಷೆ ಮಾಡ್ಬೇಕು ಅನ್ನೋದಂದ್ರೆ ಇದು ಗುರುಸ್ಥಳಕ್ ಬಂದಾಗ ಮಾತ್ರ ಸಿಗ್ತದೆ. ಇಲ್ಲಾಂದ್ರೆ ಹೊರಗೆ ಎಲ್ಲಿ ಸಿಗೋದಲ್ಲ ಅದು. ವಿಶೇಷ ರೂಪದಲ್ಲಿ ಗುರುಗಳು ಎಲ್ಲರಿಗೆ ಇಷ್ಟು ಒಂದು 7 ವರ್ಷ 8 ವರ್ಷ ಹುಡುಗರು ಅದಾರಪ್ಪ ಅಂತಂದ್ರೆ ಅವ್ರು ವಂಶ ಪರಂಪರವಾಗಿ ಗುರುಗಳ ಬಳಿಗೆ ಬಂದ್ರಂದ್ರೆ ತಪ್ಪದೆ ಲಿಂಗ ದೀಕ್ಷೆ ಕೊಡೋದೇ ಕೊಟ್ಟ ಮೇಲೆ ಅವ್ರ ಮುಂದೆ ಶಿಕ್ಷಣ ಸಂಸ್ಕಾರ. ಇಲ್ಲಿ ನಿಮ್ ಮಠದಲ್ಲಿ ಕೂಡ ಬಾಲ ಮಕ್ಕಳಿಗಾಗ್ಲಿ ಅಂತವರಿಗೆ ಅಯ್ಯಚಾರ ಆಗಿರ್ಬೋದು, ಮಂತ್ರ ಪಠನೆ ಆಗಿರ್ಬೋದು, ಇವುಗಳೆಲ್ಲ ತರಬೇತಿ ಮಾಡ್ತಾ ಇದಾರಪ್ಪ. ನಮ್ಮಲ್ಲಿ ಈಗ ಏನಪ್ಪಾ ಅಂದ್ರೆ ವೇದ ಪಾಠಶಾಲೆ ಅದ. ಈಗ ಸದ್ಯದೊಳಗ ಕರೋನಾಲಿಂದ ಸ್ವಲ್ಪ ನಾವೇ ಅದನ್ನ ಹಿಂದಿಡಿಸಿದೆವು. ಯಾಕಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ವೇದ ಪಾಠಶಾಲೆ ಅದ. ಇನ್ನೊಂದು ಪ್ರತಿ ವರ್ಷ ನಾವು ಶ್ರಾವಣ ಆಗ್ಲಿ ಮಾಘ ಮಾಸ ಶಿವರಾತ್ರಿ ಟೈಮ್ ಒಳಗೆ 100 ಮಂದಿಗೆ ಶಿವದೀಕ್ಷೆ ಕೊಡ್ತಾ ಇದೀವಿ. ಲಿಂಗ ದೀಕ್ಷಾ ಗುರುಗಳ ಕಾಲದಿಂದನು ಅವ್ರೇನು ಪ್ರತಿ ಭಕ್ತರಿಗೆ ವರ್ಷಗೊಂದ್ ಸಾರಿ 2 ಸಾರಿ ಅದ್ರನ್ನೆಲ್ಲ ಒಗ್ಗಟ್ಟು ಮಾಡಿ ಅವ್ರಿಗೆ ಲಿಂಗ ದೀಕ್ಷಾ, ರುದ್ರಾಕ್ಷ ಮಂತ್ರೋಪದೇಶ, ಭಸ್ಮ ಅಂದ್ರೇನು, ರುದ್ರಾಕ್ಷ ಅಂದ್ರೇನು, ಲಿಂಗ ಅಂದ್ರೇನು, ಈ ಜಂಗಮ ಅಂದ್ರೇನು, ಗುರುಗಳಂದ್ರೇನು ಅದೊಂದು ಸಂಸ್ಕಾರ ಅನ್ನೋದು ವರ್ಷಕ್ಕೆ ಟೈಮ್ ಅದನ್ನ ಪ್ರೋಗ್ರಾಮ್ ಖಚಿತವಾಗಿ ಇಟ್ಕೊಂತೀವಿ. ಪ್ರತಿ ವರ್ಷ ಒಂದು 100 ರಿಂದ 200 ಜನಕ್ಕೆ ನಾವು ಲಿಂಗ ದೀಕ್ಷೆ ಮಾಡ್ತೀವಿ ತಪ್ಪದೆ. ಅಪ್ಪ ನೀವು ಕೂಡ 3 ಬಾರಿ ಇಷ್ಟಲಿಂಗ ಪೂಜಾರ ಮಾಡ್ತಾರಂತ ಕೇಳ್ಪಟ್ಟೆಪ್ಪ. ಅದು ಕೂಡ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಹಾಗಾಗಿ ನೀವು ಈ ಒಂದು ಇವತ್ತಿನ ವೀರಶೈವ ಧರ್ಮ ಆಗಿರ್ಬೋದು ಅಥವಾ
ಉಳಿದ ಹಿಂದೂ ಧರ್ಮಕ್ಕೆ ಹೌದು. ಈಗಿನ ಯುವ ಪೀಳಿಗೆಗೆ ಏನ್ ಹೇಳ ಇಷ್ಟಪಡ್ತೀರಪ್ಪ ನೀವು? ಈಗ ಧರ್ಮವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಪ್ರಪಂಚದಾಗ ಎಷ್ಟೇ ಶಾಣ್ಯರಾಗ್ಲಿ, ಎಷ್ಟೇ ವಿದ್ಯಾವಂತರಾಗ್ಲಿ ನಮ್ಮ ಮೂಲ ಉದ್ದೇಶ ಏನದ? ಆಚಾರ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದಾರೆ ಬಸವಣ್ಣವ್ರು. ಏನು ನಾವು ಆಚಾರ ಅಂತಂದ್ರೆ ನಾವು ನಿತ್ಯ ಮಾಡಂತ ಕಾರ್ಯಕ್ರಮದೊಳಗೆ ಲಿಂಗ ಪೂಜೆನೂ ಒಂದು ಕಾರ್ಯನೇ. ಆ ಲಿಂಗ ಪೂಜೆ ಮಾಡಿದ ಮೇಲೆ ನಾವು ಕೆಲವರಿಗೆ ವೃತ್ತಿ ಇರ್ತದ, ಕೆಲಸ ಇರ್ತದ, ಉದ್ಯೋಗ ಇರ್ತದ, ವ್ಯಾಪಾರ ಇರ್ತದ, ಅವ್ರು ಏನೇ ಮಾಡ್ಲಿ ನಾವ್ ನಿತ್ಯ ಮಾಡೋದ್ರಾಗ ಮೊದಲನೇ ಸ್ಟೆಪ್ ಏನದಲ್ಲ, ಫಸ್ಟ್ ಲಿಂಗಾಧಾರಣೆ, ಲಿಂಗ ಪೂಜೆ ಆದ್ಮೇಲೆ ಮಾಡಿದ್ರೆ ಮನುಷ್ಯಗ ಒಂದು ಮನಸ್ಸು ತೊಗೊತಂದ್ರೆ ಒಂದು ಜಾಗದೊಳಗೆ ನಿಂತ ಮೇಲೆ ವಿಚಾರ ಬೆಳೆದ ಮೇಲೆ ಅವ್ರು ಮುಂದೆ ಮಾಡ್ಕೊಂಡು ಇಂದ್ರಿಸ್ಕೊಂಡ ಶಕ್ತಿ ಬರ್ತದೆ. ಲಿಂಗ ಪೂಜೆ ಮಾಡೋದ್ ಉದ್ದೇಶ ಏನಪ್ಪಾ ಅಂತಂದ್ರೆ ದೇವ್ರು ನೋಡೋದಲ್ಲ. ಬಹಳ ಮಂದಿ ಏನ್ ಅನ್ಕೋತಾರಪ್ಪ ಅಂದ್ರೆ ಲಿಂಗ ಪೂಜೆ ಅಂತಂದ್ರೆ ದೇವ್ರು ನೋಡೋದಂತಾರ. ಲಿಂಗ ಪೂಜೆ ಅನ್ನೋದು ಏನು ಉದ್ದೇಶ, ಯಜಮಾನ್ರು ಏನ್ ಹೇಳ್ಯಾರಪ್ಪ ಅಂತಂದ್ರೆ ಲಿಂಗ ಪೂಜೆ ಮಾಡೋದ್ರಲಿಂದ ಮನಸ್ಸು, ಇಂದ್ರಿಯ, ಶಾರೀರಿಕವಾದಂತ ಏನು ಇರ್ತಾವ ಅವಯವಗಳು ಪ್ರತಿಯೊಂದ್ರು ನಿಗ್ರಹ ಆತವ. ಲಿಂಗ ಪೂಜೆ ವಿಧಾನ ಅದು. ಲಿಂಗ ಪೂಜೆ ಮಾಡೋದ್ರಲಿಂದ ಮನಸ್ಸು ಒಂದು ಹಲ್ಕ ಆಗ್ತದ, ಅಂದ್ರೆ ಹಗುರ ಆಗ್ತದ. ಶರೀರನು ಒಂದು ಸ್ತೋಮತ ತನ್ನ ಕಂಟ್ರೋಲ್ ದಾಗ ಇರ್ತದ, ಇಂದ್ರಿಯ ಕರೆಂಟ್. ಲಿಂಗ ಪೂಜೆದೊಳಗ ಬಹಳ ವಿಶೇಷ ಅದ. ಬಹಳ ಮಂದಿ ಗೊತ್ತಿಲ್ಲ ಲಿಂಗ ಪೂಜೆ ಅನ್ನೋದು ಒಂದು ದೇವ್ರ ಅಂತ ತಿಳ್ಕೊಂತಾರ. ಅಲ್ಲಿ ಲಿಂಗ ಪೂಜೆ ಅನ್ನೋದು ದೇವ್ರಲ್ಲ, ಫಸ್ಟ್ ಈ ಶರೀರನ ಕಂಟ್ರೋಲ್ ಮಾಡಕ್ಕೆ ಲಿಂಗ ಕೊಟ್ಟ. ಯಾಕಂದ್ರೆ ಅವ್ರು ಲಿಂಗ ಪೂಜೆ ಮಾಡೋರಿಗೆ ಆರೋಗ್ಯ ವಿಚಾರದೊಳಗೆ ಕಂಡೀಷನ್ ಇರ್ತದೆ. ಯಾಕಂದ್ರೆ ಟೈಮ್ ಟು ಟೈಮ್ ಸ್ನಾನ, ಟೈಮ್ ಟು ಟೈಮ್ ಪೂಜೆ ಆದ್ಮೇಲೆ ಪ್ರಸಾದ ಮಾಡೋದು, ಪೂಜೆ ಆದ್ಮೇಲೆ ನೀರ್ ಕುಡಿಯೋದು, ಪೂಜೆ ಆದ್ಮೇಲೆ ಚಾಯ್ ಕುಡಿಯೋದು. ಈಗ ಈ ಆಚಾರ್ಯರು ಏನಾಗ್ತಾರ ಅಂದ್ರೆ ಎದ್ದು ಕೂಡಲೇ ಚಾ ಕುಡಿತಾರೆ. ಅವು ಏನು ಬಾಯ ಸ್ವಚ್ಛ ಮಾಡೋದಿಲ್ಲ, ಏನು ಅದಕ್ಕೆ ಏನು ಮುಖ ತೊಳೆಯೋದಿಲ್ಲ, ಚಾ ಕುಡಿತ ಅದೇನಾಗ್ಬಿಡ್ತದೆ, ಮಲಿನ ಆಗೋದ್ರಲ್ಲಿಂದ ಮನುಷ್ಯಗ ಆರೋಗ್ಯ ಕೆಡ್ತದೆ. ಆರೋಗ್ಯಕ್ಕೆ ಸೂತ್ರ ಏನದಪ್ಪ ಅಂದ್ರೆ ಆಚಾರ ಅನ್ನೋದು ಒಂದು ಇಟ್ಕೊಂಡ್ರೆ ಆರೋಗ್ಯ ಚಲೋ ಇರ್ತದೆ. ಈಗ ನೋಡಿ ವೀಕ್ಷಕರೇ, ಬಹಳಷ್ಟು ವಿಷಯಗಳನ್ನ ಲಿಂಗ ಪೂಜವನ್ನ ನಾವು ಒಂದು ಪದ್ಧತಿ ಅಂತ ಅಲ್ಲದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪಂಚೇಂದ್ರಿಗಳನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋದಕ್ಕೆ ಇದೊಂದು ಪೂಜಾ ಪ್ರಕಾರವನ್ನು ನಮ್ಮ ಪೂಜಾರು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಇವತ್ತಿನ ಯುವ ಪೀಳಿಗೆಯು ಇಂಥ ಅನೇಕ ತಮ್ಮ ಈಗಿನ ವೇಗದ ಜಗತ್ತಿನಲ್ಲಿ ತಮ್ಮ ದಿನನಿತ್ಯದ ಬದುಕನ್ನ ಬದಲಾಯಿಸಿಕೊಂಡಿದ್ದಾರೆ. ಅಂಥದನ್ನ ಬಿಟ್ಟು ಆಚಾರ ವಿಚಾರಗಳತ್ತ ಸೆಳೆದಾಗ ಅವರು ಮತ್ತೆ ತಮ್ಮ ಜೀವನವನ್ನಾಗಿರ್ಬೋದು, ತಮ್ಮ ಆರೋಗ್ಯವನ್ನಾಗಿ ಎಲ್ಲವನ್ನ ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಎಂಬುದನ್ನ ಇವತ್ತಿನ ಈ ಸಂದರ್ಶನದಲ್ಲಿ ಪೂಜಾರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಅಮೂಲ್ಯವಾದ ಸಮಯನ ನೀಡಿರ್ತಕ್ಕಂಥ ಪೂಜಾರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಪ್ಪರೇ ನಮಸ್ಕಾರಗಳು. ಅನೇಕ ವಿಷಯಗಳನ್ನ ಇವತ್ತು ನಮ್ಮ ನೋಡುಗರಿಗೆ ತಿಳಿಸಿದ್ದೀರಿ. ನಿಮ್ಮ ಮಠಕ್ಕೆ ಇನ್ನೂ ಅನೇಕ ರೀತಿಯ ಜನರು ಬರಲಿ, ಇನ್ನೂ ಅನೇಕ ಗೋವಿನ ಉತ್ಪನ್ನಗಳು ಈ ಸಮಾಜಕ್ಕೆ ಸಿಗಲಿ ಎಂಬುದನ್ನ ನೀವೆಲ್ಲರೂ ನೋಡುಗರು ನಿಮ್ಮಲ್ಲಿ ಕೇಳಿಕೊಡ್ತೀವಿ. ಅಪ್ಪರೇ ಧನ್ಯವಾದಗಳು. ಮತ್ತೆ ನೀವು ಸಮಯ ಕೊಡಬೇಕು. ವಿಶೇಷ ರೂಪದಲ್ಲಿ ಗೋವಿಂದ ಒಂದು ವಿಚಾರ ಅಲ್ಲದೆ ಈಗ ಏನ್ ಮೂಲ ಮಠ ಏನ್ ಸ್ಥಾಪನೆ ಮಾಡಿದಲ್ಲ, ಆ ಮೂಲ ಮಠ ಏನದಪ್ಪ ಅಂತಂದ್ರೆ ವೀರಶೈವ ಧರ್ಮಶಾಸ್ತ್ರ ಪರವಾಗಿ ಒಬ್ಬ ಮನುಷ್ಯ ಹುಟ್ಟಿದ್ರೆ ಯಾವ ತರ ತಯಾರಾಗಿ ಒಬ್ಬ ಮನುಷ್ಯ ನಿಂದಿರ್ತಾನೋ ಅದೇ ತರ ಅದೇ ಮಂದಿರವನ್ನು ಕಟ್ಟ್ಯಾರ. ಅದು ನೀವು ಸಮಯ ತಗೊಂಡು ಮತ್ತೊಂದಿನ ಬಂದ್ರೆ ಅದ್ರ ಬಗ್ಗೆ ವಿವರಣೆ ಮಾಡಿ ಹೇಳ್ತೀರಿ. ಸರಿ. ಯಾಕಂತಂದ್ರೆ ಅದು ಗುಡಿ ಅಲ್ಲ, ನಾವೇನ್ ದರ್ಶನ ಮಾಡಂತದ್ದು ಗುಡಿ ಅಲ್ಲ. ಅದು ಒಬ್ಬ ಮನುಷ್ಯ ದೇಹದೊಳಗೆ ಯಾವ ತರ ಅದ, ಮನುಷ್ಯ ಹೆಂಗ್ ಉತ್ಪಾದನೆ ಆಗ್ತಾನೆ, ಮನುಷ್ಯನೊಳಗೆ ಏನೇನ್ ಅವಯವಗಳದಾವ, ಆ ಮನುಷ್ಯನ ಸ್ವಭಾವ, ಮನುಷ್ಯನ ರೂಪ ಏನದ ಅನ್ನೋದಕ್ಕೆ ಅದು ಮಂಟಪ ಮಾಡಿದ್ರು. ನೀವು ಮತ್ತೊಂದಿನ ಸಮಯ ತಗೊಂಡ್ರೆ ಅದು ಒಂದು ತಾಸು ಟೈಮ್ ತಗೊಳ್ತದೆ ಅದಕ್ಕೆ. ಸರಿ. ವಿಶೇಷ ರೂಪದಲ್ಲಿ ಬರಂತ ಭಕ್ತರಿಗೆ ಸಂಗಾರೆಡ್ಡಿ ಜಿಲ್ಲಾ ಸದಾಶಿವಪೇಟೆ ತಾಲೂಕು ತಂಗಡಪಲ್ಲಿ ಗ್ರಾಮ ಗುರು ಗಂಗಾಧರ ಆಶ್ರಮ. ಇದು ಗುರು ಗಂಗಾಧರ ಸ್ವಾಮಿ ಗೋಶಾಲ ಅಂತೇಳಿ ತಮ್ಗೆಲ್ಲರಿಗೂ ಎಲ್ಲರಿಗೂ ನೋಡುವಂತ ಎಲ್ಲಾ ವೀಕ್ಷರಿಗೆ ಮತ್ತೊಮ್ಮೆ ಗುರು ಗಂಗಾಧರ ಸ್ವಾಮಿಗಳು ಎಲ್ಲಾ ಕಾಲದಲ್ಲಿ ಭಕ್ತಿ ಜ್ಞಾನ ವೈರಾಗಿ ಕೊಡ್ಲಿ ಅಂತೇಳಿ ಗುರಿಗೆ ಪ್ರಾರ್ಥಿಸಿ ಶಿವಂಬುಯ ಧನ್ಯವಾದಗಳು.